ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾವು ಭಾವಿಸ್ತೀವಿ. ನಾವು ಕೂಡ ಇಲ್ಲಿ ಸೂಪರ್ಬ್ ಆಗಿದ್ದೀವಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಯಾವುದೇ ಎಕ್ಸ್ಪ್ಲೋರ್ ಅಲ್ಲ, ಜಸ್ಟ್ ಎ ಡೇ ಇನ್ ಅವರ್ ಲೈಫ್ ಅಂತ. ಅಂದರೆ ನಾವಿಲ್ಲಿ ಹೇಗಿದ್ದೀವಿ ಅನ್ನೋದ್ರ ಒಂದು ದಿನನ ನಾವು ನಿಮಗೆ ತೋರಿಸ್ಕೊಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಬಂದು ಗುರುವಾರ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ಏನು ನಾರ್ಮಲ್ ಮನೇಲಿ ಮಾಡ್ತಾರೆ ಅದೇ ಥರ ಕಸ ಎಲ್ಲ ಗುಡಿಸ್ಕೊಂಡು ನಂತರ ಹಾಲು ಕಾಯಿಸಿ ಸೈಡ್ಗೆ ಇಟ್ಟ ತಕ್ಷಣ ನಾನು ಟೀ ಮಾಡೋಕ್ಕೆ ಅಂತ ಇಡ್ತಾಯಿದ್ದೀನಿ. ಏನು ಗ್ಯಾಸ್ ಇದ್ದರೂ ಇಂಡಕ್ಷನ್ ಸ್ಟವಲ್ಲಿ ಮಾಡ್ತಿದ್ದಾಳೆ ಅಂತ ಅನ್ಕೊತಿದ್ರ. ಆ್ಯಕ್ಚುಲಿ ಏನಂದರೆ ನಾವು ಇಂಡಿಯಾಯಿಂದ ಇಲ್ಲಿಗೆ ಬರಬೇಕಾದ್ರೆ ಕೆಲವೊಂದು ಮೇಜರ್ ಐಟಮ್ಸ್ನ ಅಲ್ಲೇ ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ. ಯಾಕಂದರೆ ಇವ್ರು ಮುಂಚೆ ಹೇಳಿದರು ಇಲ್ಲಿ ಸಿಗೋಂಥ ಐಟಮ್ಸ್ ಅಷ್ಟೊಂದು ಕ್ವಾಲಿಟಿ ಆಗಿರಲ್ಲ, ಬೇಗ ಹಾಳಾಗ್ಬಿಡುತ್ತೆ, ಅದಕ್ಕೆ ಕುಕ್ಕರ್ ಆ ಥರ ಎಲ್ಲ ಇಲ್ಲೇ ತೊಗೊಂಡೋಗ್ಬಿಡೋಣ ಅಂತೇಳ್ಬಿಟ್ಟು. ಸೊ ನಾವು ಅಲ್ಲಿ ಬರಬೇಕಾದ್ರೇ 2 ಕುಕ್ಕರ್ ನಮಗೆ ನೀಡಿರೋಂಥ 2 ಸಣ್ಣದೊಂದು ದೊಡ್ಡದೊಂದು ಕುಕ್ಕರ್ ಮತ್ತು ಇಂಡಕ್ಷನ್ ಸ್ಟವ್ನ ಅಲ್ಲಿದ್ದನೇ ತೊಗೊಂಡು ಬಂದಿದ್ವಿ. ಸೊ ನಾನು ಸ್ಟಾರ್ಟಿಂಗ್ ಬಂದಾಗಿಂದ ಇಲ್ಲಿ ಇಂಡಕ್ಷನ್ನೇ ಯೂಸ್ ಮಾಡಿ ಲೇಟರ್ ನಾವು ಗ್ಯಾಸ್ನಲ್ಲಿ ತೊಗೊಂಬಂದ್ವಿ. ಅಂದರೆ ಇಲ್ಲಿ ಕರೆಂಟ್ ಇಲ್ದಾಗ ಮತ್ತೇನು ಮಾಡೋದು ಅಂತ ಹೇಳಿಬಿಟ್ಟು ಎಮರ್ಜೆನ್ಸಿಗೆ ಇರಲಿ ಅಂತ ಗ್ಯಾಸ್ ಕೂಡ ತೊಗೊಂಡು ಬಂದ್ವಿ. ಫಸ್ಟಿಂದನೂ ನಾನು ಇಂಡಕ್ಷನಲ್ಲಿ ಮಾಡಿ ಅದು ಫುಲ್ ನನಗೆ ಅದರಲ್ಲೇ ಕಂಫರ್ಟೇಬಲ್ ಆಗೋಯಿತು. ನನಗೆ ಗ್ಯಾಸ್ ಆನ್ ಮಾಡಿ ಅದರಲ್ಲಿ ಅಡುಗೆ ಮಾಡೋಕ್ಕೆ ಇವಾಗ ಇಷ್ಟನೇ ಆಗ್ತಿಲ್ಲ. ಸೊ ಇನ್ ಕೇಸ್ ನಾವು ಇಲ್ಲೇನಾದರೂ ಕರೆಂಟ್ ಇಲ್ಲ ಏನಾದರೂ ಆ ಥರ ಟೈಮಲ್ಲಿ ಮಾತ್ರ ನಾನು ಗ್ಯಾಸಲ್ಲಿ ಅಡುಗೆ ಮಾಡ್ತೀನಿ. ಇನ್ನು ಅದನ್ನು ಬಿಟ್ಟರೆ ಇಲ್ಲಿ ಡೈಲಿ ನಾನು ಇಂಡಕ್ಷನಲ್ಲೇ ಅಡುಗೆ ಮಾಡೋದನ್ನು ಕಲ್ತ್ಬಿಟ್ಟಿದ್ದೀನಿ ಇವಾಗ. ಸೊ ನಂಗೆ ಅದೇ ಓಕೆ ಆಗಿಬಿಟ್ಟಿದೆ ಇಲ್ಲಿ. ಇವಾಗಿಲ್ಲ ನಾನು ಟೀಗೆ ಇಡ್ತಾಯಿದ್ದೀನಿ. ಟೀ ಮಾಡೋಕ್ಕೆ ಸೈಡ್ಗೆ ಇಟ್ಬಿಟ್ಟು ಇವಾಗಿಲ್ಲಿ ನಾನು ಸೊಪ್ಪು ಅಂದರೆ ನಿನ್ನೆ ನಾನು ಅವರಿಗೆ ಸೊಪ್ಪು ಥರ ಕೇಳಿದ್ದೆ, ಪಾಲಕ್ ಸೊಪ್ಪು, ಅದರದ್ದು ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ನಿನ್ನೆ ತೊಗೊಂಬಂದಿದ್ರು. ಅದನ್ನು ಇವಾಗ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಎಲ್ಲ ತೊಳೆದು ನೆಕ್ಸ್ಟ್ ಪಾಲಕ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಇಲ್ಲಿ ಈ ಸೊಪ್ಪು ಮತ್ತು ಹಣ್ಣುಗಳು ಮಾತ್ರ ತುಂಬ ಫ್ರೆಶ್ ಆಗಿ ಸಿಗುತ್ತೆ. ನಾನಿಲ್ಲಿ ಬರೋ ಮುಂಚೆನೇ ಇವ್ರು ತುಂಬ ಸರಿ ಹೇಳ್ತಾಯಿದ್ರು ಇಲ್ಲಿ ಹಣ್ಣುಗಳೆಲ್ಲ ಫುಲ್ ಫ್ರೆಶಲ್ಲಿ ಸಿಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತೇಳ್ಬಿಟ್ಟು. ನಾನು ಕೂಡ ಇಲ್ಲಿ ಬಂದಮೇಲೆ ಇಲ್ಲಿ ತುಂಬ ಸರಿ ತೊಗೊಂಡು ನಾನು ಟೇಸ್ಟ್ ಮಾಡಿದಾಗ ಅನ್ನಿಸ್ತು ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಸೊಪ್ಪು ಕೂಡ ಹಾಗೆ ನೋಡಿ ಇಲ್ಲಿ ಎಷ್ಟು ಫ್ರೆಶ್ ಆಗಿದೆ. ಆ್ಯಕ್ಚುಲಿ ಇದು ಒಂದಿನ ಮುಂಚೆನೇ ತಂದಿದ್ದು. ನೈಟೇ ನಾವು ಇದ್ರದ್ದು ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ನಾನು ತೊಗೊಂಡು ಬರೋಕ್ಕೆ ಹೇಳಿದ್ದೆ. ಬಟ್ ತೊಗೊಂಡು ಬಂದಮೇಲೆ ಅವರು ಆಫೀಸ್ ಫ್ರೆಂಡ್ಸ್ ಅಲ್ಲೇನೋ ಇವರು ಮುಂಚೆ ಹೋಟೆಲಲ್ಲಿ ಉಳ್ಕೊತಾರೆ ಅಂತ ಹೇಳಿದ್ವಲ್ಲ, ಅಲ್ಲಿ ನಿನ್ನೆ ಬಿರಿಯಾನಿ ಮಾಡಿದ್ರಂತೆ. ಸೊ ಅವರು ಬಿರಿಯಾನಿ ಕಳಿಸ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಇದನ್ನ ಓಪನ್ನೇ ಮಾಡಿರಲ್ಲ, ಹಂಗೆ ತೆಗೆದಿಟ್ಟಿದ್ವಿ. ಅವರು ಬಿರಿಯಾನಿ ಕಳಿಸಿದ್ರು. ನಾನು ಊಟ ಮಾಡಲ್ಲ ನಾನ್ ವೆಜ್ಜು, ನಾನು ಅದರಲ್ಲಿರೋ ರೈಸ್ ಮಾತ್ರ ಆರಿಸ್ಕೊಂಡು ತಿಂತಿರ್ತೀನಿ. ಸೊ ನೈಟ್ ಹಂಗೆ ಊಟ ಮುಗಿದೋಯ್ತು. ಅದಕ್ಕೆ ಇವಾಗ ನಾನು ಬೆಳಗ್ಗೆ ಮಾರ್ನಿಂಗ್ ತಿಂಡಿಗೆ ಅದೇ ಮಾಡ್ತೀನಿ ಅಂತ ನೈಟ್ ಹೇಳಿದೆ, ಹೆಂಗೋ ಮತ್ತೆ ಸೊಪ್ಪು ತಂದಿದ್ದೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಾಗ ನೈಟ್ ಮಾಡಬೇಕಾಗಿದ್ದ ರೈಸ್ನ ಇವಾಗ ಮಾರ್ನಿಂಗ್ ಅವ್ರಿಗೆ ಬ್ರೇಕ್ಫಾಸ್ಟಿಗೆ ಅಂತ ಪ್ರಿಪೇರ್ ಮಾಡಿ ಹೇಳ್ಬೇಕಂದ್ರೆ ನನಗಿನ್ನೂ ಅಡುಗೆ ಎಲ್ಲ ಅಷ್ಟು ಪರ್ಫೆಕ್ಟಾಗಿ ಮಾಡೋಕ್ಕೆ ಬರಲ್ಲ. ಏನೋ ವೀಡಿಯೋಸ್ ಅದು ಇದು ನೋಡ್ಕೊಂಡು ಇವಾಗಿನೂ ಒಂದೊಂದೇ ಮಾಡೋದನ್ನು ಕಲಿತಾ ಇದ್ದೀನಿ. ಬಟ್ ಆದರೆ ಇವ್ರು ಹೆಂಗೆ ಅಂದರೆ ಒಂದು ದಿನವೂ ಯಾವ ಅಡುಗೆನೂ ಕೂಡ ಜರಿಯೋದೇ ಇಲ್ಲ. ಅಂದರೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳೋದೇ ಇಲ್ಲ. ಎಷ್ಟೋ ಸರಿ ನಾನು ಮಾಡಿದ ಅಡುಗೆ ನಾನೇ ಎಷ್ಟೋ ಸರಿ ಅಂದಿರ್ತೀನಿ ಅವ್ರ ಮುಂದೆ, ಅಯ್ಯೋ ಚೆನ್ನಾಗಿಲ್ಲ, ಉಪ್ಪು ಕಡಿಮೆ ಆಗಿದೆ, ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ನಾನೇ ಏನೋ ಜರಿತೀನಿ ಹೊರತು ಅಂದರೆ ಇಷ್ಟಪಡಲ್ಲ. ಇವರು ಒಂದು ದಿನವೂ ಅದು ಈ ಥರ ಇದೆ, ಈ ಥರ ಹಂಗೆ ಹಿಂಗೆ ಅಂತ ಹೇಳೋದಿಲ್ಲ. ಹೆಂಗೆ ಇದ್ದರೂ ಕೂಡ ಚೆನ್ನಾಗಿದೆ ಅಂದ್ಕೊಂಡು ತಿಂದುಬಿಡ್ತಾರೆ. ಮುಂಚೆ ನಾನು ನಮ್ಮ ಮನೇಲಿದ್ದಾಗ ಕೂಡ ಅಷ್ಟೇ, ನಮ್ಮ ಅಣ್ಣನೂ ಇದೇ ಥರ ಯಾವ ಅಡುಗೆನೂ ಜರಿತಾನೆ ಇರಲಿಲ್ಲ. ನಾನು ಏನೇ ಮಾಡಿದ್ರೂ ಹಾಕಿಸ್ಕೊಂಡು ತಿಂತಾಯಿದ್ದ. ಅದು ನಿಜವಾಗ್ಲೂ ಚೆನ್ನಾಗಿರ್ತಾಯಿತ್ತಾ ಅಥವಾ ನಾನು ಮಾಡಿದ್ದೀನಿ ನಂಗೆ ಬೇಜಾರಾಗಬಾರ್ದು ಅಂತ ಹಂಗೆ ತಿಂತಿದ್ರೆ ಗೊತ್ತಿಲ್ಲ. ಬಟ್ ನಮ್ಮ ಅಣ್ಣನೂ ಕೂಡ ಹೀಗೆ ಅದು ಯಾವ ಥರ ಇದ್ದರು ಅಂದರೆ ಉಪ್ಪು ಖಾರ ಹುಳಿ ಏನೇ ಕಡಿಮೆ ಇದ್ರೂ ಯಾವುದು ಹಿಂಗಿದೆ ಅಂತ ಹೇಳ್ತಾನೆ ಇರಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು. ಸೊ ಅದೇ ಥರ ಇಲ್ಲೂ ಕೂಡ ಇವಾಗ ನನಗೂ ಇದೇ ಥರ ಗಂಡ ಸಿಕ್ಕಿದ್ದಾರೆ. ಇವರು ಕೂಡ ಊಟದಲ್ಲಿ ಯಾವುದ್ರಲ್ಲೂ ಜರಿಯೋದಿಲ್ಲ. ಕೇಸ್ ಅಡುಗೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಇಟ್ಸ್ ಓಕೆ ಬಿಡು, ಇರಲಿ ಒಂದೊಂದೇ ಮಾಡ್ತಾ ಬರುತ್ತೆ ಅಂತ ಹೇಳಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಿರ್ತಾರೆ. ಹಂಗಾಗಿ ನನಗೇನು ಅಷ್ಟು ಕಷ್ಟ ಅಂತ ಅನ್ನಿಸ್ತಾ ಇಲ್ಲ. ನಾನು ಕೂಡ ಡೈಲಿ ಒಂದೊಂದೇ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀನಿ, ವೀಡಿಯೋಸ್ ಎಲ್ಲ ನೋಡಿಕೊಂಡು. ಆಲ್ಮೋಸ್ಟ್ ನಾನು ತಿಂತೀನಲ್ಲ, ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗೇ ಬಂದಿದೆ. ನೋಡಿ ಗೈಸ್, ನಮ್ಮ ಸಾಹೇಬ್ರಿನೂ ರೆಡಿ ಆಗ್ತಿದ್ದಾರೆ. ನಾನಿಲ್ಲಿ ತಿಂಡಿ ಹಾಕ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ತಿನ್ನು ಆಮೇಲೆ ತಿಂತೀನಿ, ಓಕೆನಾ? ಚೆನ್ನಾಗಿದೆಯಾ? ಪಾಲಕ್ ರೈಸ್ ಎರಡು ಒಂದೇ ಗೊತ್ತಿಲ್ಲ. ಇದನ್ನು ಮಾಡೋಕ್ಕೆ ತರಿಸಿದ್ದು ಇನ್ನೂ ಇದೆ. ಇವತ್ತು ನೈಟ್ ಅವತ್ತು ಮಾಡಿದ್ವಲ್ಲ ಪಾಲಕ್ ಮತ್ತು ಬೇಳೆ ಹಾಕ್ಬಿಟ್ಟು ಸಾಂಬಾರು, ಅದನ್ನು ಮಾಡೋಣ. ಅವತ್ತು ಮಾಡಿದ್ರೆ ಚೆನ್ನಾಗಿತ್ತಲ್ಲ, ಅದನ್ನೇ ಮಾಡ್ತೀನಿ.
ಓಕೆನಾ ಸರಿ ತಿನ್ನು. ಪಾಲಕ್ ನಾವು ನಮ್ಮ ಕಂಪ್ನಿಯಲ್ಲಿ ಬೆಳೆದಿರೋ ಹಾಂ ಹೇಳು. ಚೆನ್ನಾಗಿ ಬಂದಿದೆ, ತಿಂದಿದ್ದೇನೆ, ಆಫೀಸ್ಗೆ ಹೋಗ್ಬೇಕು. ಹಾಯ್ ಎಲ್ರಿಗೂ ನಮಸ್ಕಾರ. ಆಫೀಸ್ ಟೈಮು ಹೊರಟಿದ್ದೀವಿ. ಇವಾಗ 8 ಗಂಟೆ 5 ನಿಮಿಷಕ್ಕೆ ರೂಮ್ ಬಿಟ್ಟಿದ್ದೀವಿ. ಇವ್ರು ಮೇಡಮ್ ಅವ್ರು ವಾಕ್ ಹೋಗ್ತಾರೆ ನಮ್ಮನ್ನು ಕಳಿಸ್ಬಿಟ್ಟು. ಹೌದು, ನಮ್ಮದು ಕರೆಕ್ಟಾಗಿ 8 ಗಂಟೆ 13ರಿಂದ 8 ಗಂಟೆ 15 ನಿಮಿಷದೊಳಗಡೆ ನಮ್ಮದು ಪಿಕಪ್ ಬಸ್ ಬರುತ್ತೆ. ಸೊ ಅಲ್ಲಿಂದ ಒಂದು 5 ನಿಮಿಷ 5ರಿಂದ 8 ನಿಮಿಷ ಆಫೀಸ್ ರೀಚ್ ಆಗೋಕ್ಕೆ. ತುಂಬ ಹತ್ತಿರದಲ್ಲಿದೆ, ನಡ್ಕೊಂಡು ಹೋಗ್ಬೋದು, ಬಟ್ ಆದರೂ ಹೋಗಲ್ಲ, ಸೋಂಬೇರಿ. ಬಸ್ ಇರಬೇಕಾದ್ರೆ ಹೌದು, ಕ್ಲೈಮೇಟ್ ಚೆನ್ನಾಗಿದೆ ಇವತ್ತು. ಚೆನ್ನಾಗಿದೆ ಅಂದರೆ ಬಿಸಿಲು ಬಿದ್ದಿಲ್ಲ, ಮೋಡ ಮುಚ್ಕೊಂಡಂಗಿದೆ. ಡೈಲಿ ಮೊನ್ನೆ ಎಷ್ಟು ಬಿಸಿಲು ಬರುತ್ತೆ ಇಷ್ಟಾಗಿಲ್ಲ. ನಿನ್ನೆ ಮೊನ್ನೆ ಎಲ್ಲ ಬಿಸಿಲಿತ್ತು. ಇವತ್ತು ಬರುತ್ತೆ ಅನ್ಸುತ್ತೆ. ನಿನ್ನೆ ಮಳೆ ಬಿತ್ತಲ್ಲ ಅದಕ್ಕೆ. ಇವತ್ತು ಮಳೆ ಮೋಡಗಳು ಇದೆ, ಒಂಚೂರು ಶೆಕೆ ಇಲ್ಲ, ತುಂಬ ಕೂಲಾಗಿದೆ. ನನ್ನ ಆಲ್ ಟೈಮ್ ಫೇವ್ರೆಟ್ ವ್ಯೂ ಅಂದರೆ ಇದು ನೋಡಿ, ಸಖತ್ತಾಗಿ ಕಾಣಿಸ್ತಿದೆ. ತುಂಬ ಒಳ್ಳೆ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ಬೋದು ಇಲ್ಲಿ ಈ ಲೊಕೇಶನಲ್ಲಿ. ನಾನು ಅವ್ರಿಗೆ ಬಾಯ್ ಮಾಡಿ ವಾಕ್ ಮಾಡೋಣ ಅಂತ ಹೊರಟೆ. ಈ ಪಾರ್ಕ್ ತುಂಬ ದೊಡ್ಡದಾಗಿದೆ. ನಾನು ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಒಂದು ರೌಂಡ್ ಹಾಕ್ತಿರ್ತೀನಿ. ಅದು ಕೂಡ ಒಂದು 20 ನಿಮಿಷ ಬೇಕು, ಒಂದು 3 ರೌಂಡ್ಸ್ ಹಾಕೊಂಡು ಬರ್ತೀನಿ ಅಷ್ಟೇ. ಹಲೋ, ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಟೀ ಕುಡಿಯೋಣ ಅಂತ ಟೀ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಟೈಮ್ ಬಂದು 10 o'clock. ನಂದು ಡೈಲಿ ಇದೇ ಟೈಮ್ ಆಗುತ್ತೆ ಬ್ರೇಕ್ಫಾಸ್ಟ್ ಮಾಡೋದು. ನಂಗೆ ಅಷ್ಟು ಬೇಗ ತಿನ್ನೋಕ್ಕೆ ನಂಗೆ ಇಷ್ಟ ಆಗಲ್ಲ, ಅಷ್ಟು ಇರಲ್ಲ ನಂಗೆ ಅವಾಗ. ಇವರು ಅಂದರೆ 7:30ಗೆ ಆಫೀಸ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು 7:30ಗೆ ತಿಂತಾರೆ. 8-10 ನನಗೆ ಅವ್ರಿಗೆ ಅಲ್ಲಿ ಬಸ್ ಬರುತ್ತೆ. ಸೊ ಅಷ್ಟು ಬೇಗ ಇರಲಿ. ಅವರು ಸಮ್ಟೈಮ್ಸ್ ಅಷ್ಟವಾಗಿರಲ್ಲ, ಆವಾಗ ಬಾಕ್ಸ್ ತೊಗೊಂಡೋಗಿರ್ತಾರೆ. ಸಮ್ಟೈಮ್ಸ್ ಏನಾದರೂ ಟೈಮ್ ಸಿಕ್ಕರೆ, ಅಂದರೆ ಇನ್ನೂ ಟೈಮ್ ಇದ್ದರೆ ತಿನ್ನಬೇಕು ಅನ್ಸಿದ್ರೆ ಇಲ್ಲೇ ತಿಂದೋಗ್ತಾರೆ, ಅದು ಡಿಪೆಂಡ್ಸು. ಅವರು ಆ ಕಡೆ ಹೋದ್ಮೇಲೆ ನಾನು ವಾಕ್ ಮುಗಿಸ್ಕೊಂಡು ಒಂದು 30 minutes ಅಷ್ಟೇ ವಾಕ್ ಮುಗಿಸ್ಕೊಂಡು ಬಂದು ಸ್ನಾನ ಮತ್ತು ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ತಿಂದು ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದ್ದೀನಿ. ಇಷ್ಟೇ, ಅವ್ರು ಹೋದ್ಮೇಲೆ ಇಷ್ಟೆಲ್ಲ ಆಗುತ್ತೆ. ನಾನು ಇದೆಲ್ಲ ಮಾಡಿಕೊಂಡು 11 ಗಂಟೆ ಆಗುತ್ತೆ. ನಾನು ಇದೆಲ್ಲ ತೊಳೆದು ಇದೆಲ್ಲ ಮಾಡಿ ಇಟ್ಟು ಎಲ್ಲ ಮುಗಿಸಿದ್ದೆ. ಆಮೇಲೆ ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ವಾಶ್ ಮಾಡೋಕ್ಕೆ ಹಾಕಿದ್ದೀನಿ, ಅಂದರೆ ನೆನೆಸಿಟ್ಟಿದ್ದೀನಿ. ಅದನ್ನ ಆಮೇಲೆ ವಾಶ್ ಮಾಡಬೇಕು. ಮಧ್ಯಾಹ್ನ ವಾಶ್ ಮಾಡ್ಕೊತೀನಿ. ಅದಾದಮೇಲೆ ಸಂಜೆ ಟೈಮಲ್ಲಿ ಸ್ವಲ್ಪ ಬಟ್ಟೆ ಅದೆಲ್ಲ ಐರನ್ ಮಾಡೋದು. ಅವ್ರದ್ದು ನಂದು ಇರಲ್ಲ ಯೂಶ್ವಲಿ, ನಾನು ಏನೋ ಇವಾಗೆಲ್ಲ ಹೋಗಲ್ವಲ್ಲ. ಸೊ ಅವ್ರದ್ದು ಬಟ್ಟೆನ ಐರನ್ ಮಾಡೋದು, ಅದೆಲ್ಲ ಒರೆಸೋದು, ಅದೆಲ್ಲ ಮಾಡಿಕೊಂಡು ಸಂಜೆವರೆಗೂ ಅದು ಇದು ಏನಾದರೂ ಮತ್ತೆ ಅಡುಗೆಗೆ ಏನಾದರೂ ಕಾಳು ಅದೆಲ್ಲ ಏನಾದರೂ ಬೇಕಿದ್ದರೆ ಅದೆಲ್ಲ ರೆಡಿ ಮಾಡ್ಕೊಳ್ಳೋದು. ಆ ಥರ ಫ್ರೀ ಟೈಮಲ್ಲಿ ಏನಾದರೂ ಇದ್ದರೆ ಮಾಡ್ಕೊತಿರ್ತೀನಿ. ಆಮೇಲೆ ಸಂಜೆ ಒಂದು 5-5:30 ಹಂಗೆ ವಾಕ್ ಹೋಗ್ತೀನಿ ಕೆಳಗಡೆ. 6:15 ಹಂಗೆ ಅವರು ಬರ್ತಾರೆ ರಿಟರ್ನ್. ಅವ್ರ ಬಸ್ ಬರುತ್ತೆ 6:15 6:20 ಹಂಗೆ ಬರುತ್ತೆ. ಸೊ 5:30ಗೆ ನಾನು ಇಲ್ಲಿ ಬಿಟ್ಟರೆ ಅಲ್ಲಿವರೆಗೂ ವಾಕ್ ಮಾಡಿಕೊಂಡು 6:30 6:50 20 ಹಂಗೆ ಅವ್ರು ಬರ್ತಾರಲ್ಲ, ಅವ್ರು ಕರ್ಕೊಂಡು, ಅಂದರೆ ನಾನು ಕರ್ಕೊಂಡಲ್ಲ, ಅವ್ರು ಬರ್ತಾರೆ. ಅವಾಗ ಜೊತೆಗೆ ಬಂದು ನೆಕ್ಸ್ಟ್ ಅವ್ರು ಈವ್ನಿಂಗ್ ಟೀ ಅದೆಲ್ಲ ಕೊಟ್ಕೊಂಡಿರ್ತೀವಿ. ಸೊ ಇವಾಗ ನಾನು ಟೀ ಕುಡಿದು ಮತ್ತೆ ನಿಮಗೆ ಸಂಜೆ ವಾಕ್ ಮಾಡೋ ಟೈಮಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಹಾಯ್ ಗೈಸ್, ಆಫೀಸ್ ಮುಗೀತು. ಇವತ್ತೊಂದು 10 ನಿಮಿಷ ಬೇಗ ಏನು ಬಂದಿಲ್ಲ. ಯೂಶ್ವಲಿ ನಾನು ಬರೋ ಟೈಮು 6:15 ಬಿಡಬೇಕಿತ್ತು, ಸೆಕೆಂಡ್ ಟ್ರಿಪ್ ಅಂತ ಬಸ್ಸು. ಬಟ್ ಇವಾಗ ಇನ್ನೊಂದು ವೆಹಿಕಲ್ ಬಂತು. ಸೊ ಕೆಲಸ ಮುಗ್ದಿತ್ತು ಅಂತೇಳಿ ಬಂದೆ ನಾನು ಆಲ್ಮೋಸ್ಟು. ಸೊ ರೀಚ್ ಆಗ್ತಿದ್ದೀನಿ. ಇಲ್ಲಿಂದ ನಮ್ಮದು 2nd ಫ್ಲೋರು. ಓಕೆ, ಸಿಗುವ ಮತ್ತೆ. ಹಾಯ್, ಇವರೇನೋ ಮಾಡಿದ್ದೀನಿ ಅಂತ ಹೇಳಿದರು ಗೈಸ್, ಏನು ಅಂತ ಗೊತ್ತಿದ್ದಿಲ್ಲ. ವಾವ್, ನಮಗೆ ಅಲ್ಲಿ ಮಂಡಕ್ಕಿ ಅಂದರೆ ಇಷ್ಟ. ಆ್ಯಕ್ಚುಲಿ ನಾವು ಉತ್ತರ ಕರ್ನಾಟಕದವರಲ್ಲ, ಖಾರ ಮಂಡಕ್ಕಿ ಇಷ್ಟ ಸಿಗಲ್ಲ ಇಲ್ಲಿ, ಮಂಡಕ್ಕಿ ಅವಲಕ್ಕಿ. ಅದಕ್ಕೆ ಸಿಗುತ್ತೆ ಆಲೂಗಡ್ಡೆ ಚಿಪ್ಸು. ಮಧ್ಯಾಹ್ನ ಬಿಸಿಲಿತ್ತಲ್ಲ, ಬಿಸಿಲು ಅವಾಗ ಕಟ್ ಮಾಡಿ ತೊಳೆದು ಇಲ್ಲಿ ಬಿಸಿಲಿಗೆ ಹಾಕಿದ್ದೆ, ಹಾಸ್ಬಿಟ್ಟು ಡ್ರೈ ಆದಮೇಲೆ ನಾನು ವಾಕ್ ಬರ್ತೀನಿ. ನಾನು ಅಷ್ಟರೊಳಗೆ ಮಾಡಿಡೋಣ. ಕೆಲವೊಂದು ಇದು ಕ್ರಂಚಿ ಕ್ರಂಚಿ ಥರ ಮಾಡೋದು. ಆಗಿದೆ, ಪ್ಲೇಟ್ ಹಾಕೊಂಡ್ಬರೋಣ. ಎಲ್ಲ ಕ್ರಂಚಿ ಹಾಕೋಲ್ಲ, ಕೆಲವೊಂದು ದಪ್ಪ ಹೆಚ್ಚಿದ್ದೀನಿ. ಅದು ಇಲ್ವಲ್ಲ, ದಪ್ಪಕ್ಕೆ ಕ್ರಂಚಿ ಅಲ್ಲ, ಜಾಸ್ತಿ ಮಾಡಬೇಕಿತ್ತು ಅಂತ ಕರೆಕ್ಟಾಗಿ ಬಂದಿಲ್ಲ.
ಗಾಳಿಗೆ ಆರ್ಬೇಕಿತ್ತು ಅನ್ಸುತ್ತೆ. ಮಾಡಿದ್ರು ಚಿಪ್ಸ್ ಮಾಡ್ಬೇಕಾದ್ರೆ ಹಾರಾಗ್ತದೆ. ಚಿಪ್ಸ್ ಮಾಡಿ ಈಗ ಹಾರಾಕ್ತಾರೆ. ಮುಚ್ಚಿದೆಯಲ್ಲ ಅದಕ್ಕೆ. ಇದ್ರಾಗ ತಿನ್ನೋಣ ಬೇಡ ಒಂದು ಪ್ಲೇಟ್ ಅಲ್ಲ ಪ್ಲೇಟ್ ಇಲ್ಲ ಬಟ್ಲು. ನೀನು ಮೊನ್ನೆ ಹೇಳ್ದಲ್ವಾ ಅಂದರೆ ನೆಕ್ಸ್ಟ್ ಆಲೂಗಡ್ಡೆ ತಂದರೆ ಮಾಡಿಡು ಅಂತ. ಅದು ಬೆಳಗ್ಗೆ ನೆನಪಾಗಿಲ್ಲ ನನಗೆ. ಮಧ್ಯಾಹ್ನ ಈಗ ಓಪನ್ ಮಾಡಿಡ್ಲ ಇವಾಗ. ನಾನು ಇಷ್ಟೊತ್ತು ಓಪನ್ ಮಾಡಿ ಇಟ್ಟಿದ್ದೆ ಫಸ್ಟು. ಇನ್ನೇನು ಇಪ್ಪಟ್ಟು ವಾಕ್ ಹೋಗೋದು ಅಂತ ಹೇಳ್ಬಿಟ್ಟು ಮುಚ್ಚಿ ಒಳಗಿಟ್ಟು ನೀನು ಫೋನ್ ಮಾಡಿದೆ. ಮತ್ತೆ ನೆನಪಿಲ್ಲ ಅಂತ ಸುಮ್ಮನೆ. ಮೋಸ್ಟ್ಲಿ ಎಣ್ಣೆ ಕರಿತೀವಲ್ಲ ನಾವು, ಅವಾಗಲೇ ನಾನು ಉಪ್ಪು ಖಾರ ಹಾಕಿ ಹಂಗೆ ಬಿಡಬೇಕು ಅಂತ. ಅವಾಗ ಮುಚ್ಚಬಾರ್ದು ಅನ್ಸುತ್ತೆ. ಆಮೇಲೆ ಮುಚ್ಚಿದ್ರೆ ನಡೆಯುತ್ತೆ ಅಂತ ಸಾಕು. ಇಷ್ಟಕ್ಕ ಅಷ್ಟಿಲ್ಲ. ಇಲ್ಲೇ ಚಿಪ್ಸ್ ತಿಂತಿದ್ರ ನಮ್ಗೆ ಸೌಂಡ್ ಬರ್ತಿಲ್ಲ ಅಂತ. ಅದನ್ನು ಹೇಳ್ದಲ್ಲ ಅವಾಗಲೇ ರೂಮ್ ಟೂಮ್ ಯಾಕೆ ಬರ್ತಿಲ್ಲ ಅಂತ. ಅಂದರೆ ನನಗೆ ಅದೆಲ್ಲ ಪ್ರೆಷರ್ ಎಲ್ಲ ಗೊತ್ತಿಲ್ಲ ಮಾಡೋದು, ಇಷ್ಟೇ ಗೊತ್ತು. ಕೆಲವೊಂದು ಅಂತಿದೆ ಫುಲ್ ತೆಳು ಇದ್ದು ನೋಡಿ ಈ ಥರ ತೆಳ್ಳು ಇದೆನೋ ಇದು ಅನ್ನತ್ತೆ. ಯಾರು ನಾನು ದಪ್ಪ ಇಟ್ಟಿದ್ದೀನಿ ಅದನ್ನಲ್ಲ. ಅದು ಮಾಡೋದೇ ಇರುತ್ತಲ್ವ ಮಿಷಿನ್, ಅದೇನದು ಎರೆಯೋದು, ಅದಿದ್ದರೆ ನೀಟಾಗಿ ತೆಳುವು ಬರುತ್ತೆ. ಈ ಚಾಕುದಲ್ಲಿ ನಾವು ಎಷ್ಟು ತೆಳು ಮಾಡೋಕ್ಕೆ ಹೋದ್ರೂ ಅದು ಆಗಲ್ಲ. ಆದರೆ ನಾನು ಎಷ್ಟೊಂದು ಟ್ರೈ ಮಾಡಿ ತೆಳು ಮಾಡಿದ್ದೀನಿ, ಕೆಲವೊಂದು ಬರಲ್ಲ. ಚಾಕುಲ್ ಇಷ್ಟು ಮಾಡಿದೆ ಅದಕ್ಕೆ ಯಾವುದು ತೆಳ್ಳಗಾಗಿಲ್ಲ, ಅದು ಸಹ ಕರ್ಮಕೊಂಡು ಮಾಡಲ್ಲ. ಕೆಲವೊಂದು ಒಂದು ನೀಟಾಗಿ ಬರುತ್ತೆ. ಪೂರ್ತಿ ಇದು ತೆಳ್ಳಗೆ ಒಂದೇ ಲೈನ್ ಥಿಕ್ನೆಸ್ ಬರ್ತದೆ. ಚಾಕುಲ್ ಮಾಡ್ಬೇಕಾದ್ರೆ ಸೆಂಟ್ರಲ್ ದಪ್ಪ ಆ ಕಡೆ ಕಡೆ ತೆಳ್ಳಗೆ ಆ ಥರ ಆಗ್ಬೋದು. ನಾನು ಆ್ಯಕ್ಚುಲಿ ಇಷ್ಟು 7-8 ಆಲೂಗಡ್ಡೆ ತೊಗೊಂಡಿದ್ದೆ. ಎಷ್ಟದು ನೀವೇ ಜಾಸ್ತಿ ಆಯಿತು. ಅಯ್ಯೋ ಬಿಡು ಸಾಕು ಇಷ್ಟು ಮಾಡೋಣ ಅಂತ ಹೇಳ್ಬಿಟ್ಟು 4 ಆಲೂಗಡ್ಡೆ ದೊಡ್ಡ ದೊಡ್ಡ ಇರ್ತದೆ. ಇನ್ನೂ ಹಂಗೆ ಇಟ್ಟಿದ್ದೀನಿ. ಆಲ್ರೆಡಿ ಫುಲ್ ಹಣ್ಣಾಗಿತ್ತು. ಬಟ್ ಇದು ವೈಟ್ ಅನ್ನಿಸ್ತಿದೆ, ಬಟ್ ಸ್ಟಿಲ್ ಸ್ಮೆಲ್ ಚೆನ್ನಾಗಿದೆ ಅಲ್ಲ. ಬೇಡ ಹಂಗೆ ತಿನ್ನೋಣ, ಹಂಗೆ ತಿನ್ನೋಣ. ಹಾಂ ಉಪ್ಪು ಖಾರ ಇದನ್ನು ಲಾಸ್ಟಿಂದು. ಸಾಕ್ಬಿಡು. ಆ್ಯಕ್ಚುಲಿ ಇದು ಬೆಳ್ಳಗಿದೆ ಅಲ್ಲ, ಬಟ್ ಫ್ರೂಟ್ ಆಗಿರೋ ಥರ ಸ್ಮೆಲ್ ಇದೆ. ಈ ಫ್ಲೇವರ್ಸ್ ಇದನ್ನು ಮಾಡ್ಬೇಕಣ್ಣ, ಪರ್ಫ್ಯೂಮ್ ಮಾಡ್ಬೇಕು, ನ್ಯಾಚುರಲ್ ಪರ್ಫ್ಯೂಮ್ ಇರುತ್ತೆ ಅನ್ಸುತ್ತೆ ಆಲ್ರೆಡಿ. ಪೈನಾಪಲ್ ಅದು ಇದು ಚೆನ್ನಾಗಿದೆ ತಾನೇ. ಸ್ಮೆಲ್ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತದೆ ಗೊತ್ತಾ? ಟೇಸ್ಟ್ ಮಾಡ್ತೀಯಾ? ಸಖತ್ತಾಗಿದೆಯಾ? ಸ್ವೀಟ್ ಇದ್ರೆ ಬೇಡ. ಉಪ್ಪು ಖಾರ ಅರ್ಧಕ್ಕೆ ಹಾಕೋಣ, ಅರ್ಧಕ್ಕೆ ಬೇಡ. ಆ್ಯಕ್ಚುಲಿ ಇಲ್ಲಿ ಪಪ್ಪಾಯ ಪೈನಾಪಲ್ಲು ಸಖತ್ತಾಗಿರುತ್ತೆ ಅಲ್ಲ. ಅಂತಲ್ಲ ದೇಸಿ ಟೆಕ್ನಿಕ್ ಇದು. ಮುಂಚೆ ನಾವು ಚಿಕ್ಕವರಿದ್ದಾಗೆಲ್ಲ ಕಟ್ ಮಾಡ್ತಿದ್ದಾರಲ್ಲ ಜಾತ್ರೆಯಲ್ಲಿ ಬಂದು, ಅದು ಇದು ಇಟ್ಕೊಂಡಿರ್ತಿದ್ರು. ನಾನೇನು ನೋಡಿಲ್ಲ. ಹಿಂಗೆ ಒಂದೊಂದು ಹಾಕಿ ಹಿಂಗೆ ಕೊಡ್ತಿದ್ರು. 2 ರೂಪಾಯಿ ಒಂದು. ಅವಾಗ ಒಂದು ಪೀಸ್ 2 ರೂಪಾಯಿ. ಈಸಿ ಅಲ್ಲ. ಸ್ವಂತ ಗುರುವಾರ ಹಾಕಿತ್ತಾ ಮಧ್ಯಾಹ್ನ ಸ್ಕೂಲ್ಗೆ ಪ್ರೈಮರಿ ಅಲ್ಲ, ಊಟಕ್ಕೆ ಮನೆಗೆ ಅವಾಗ ಬಿಸಿ ಊಟ ಇದ್ದಿಲ್ಲ ಇನ್ನು. ಮನೆಗೆ ಬಂದು ಗುರುವಾರ 2 ರೂಪಾಯಿ ಇದ್ದು ಒಂದು 2 ತಗೊಂಡು. ನಮ್ಮ ಅಮ್ಮಗೆ ಈ ಹಣ್ಣು ಅಂದ್ರೆ ತುಂಬ ಇಷ್ಟ ಆ್ಯಕ್ಚುಲಿ. ಹೌದಾ? ಈಸಿ ಅಲ್ಲ. ಅಷ್ಟಂದ್ರೆ ಈಸಿ. ಎಲ್ಲದಕ್ಕೆ ಬೇಡ, 2 ಕಂಗೆ ಅಷ್ಟೇ ಕಂಗೆ ಬಿಡಿ. ಸಾಂಬಾರ ಉಪ್ಪು ನೋಡ್ತೀಯಾ? ಉಪ್ಪು ಖಾರ ನೋಡು. ಟೇಸ್ಟ್ ನೀವೇ ನೋಡಿ, ನಾನು ಆಮೇಲೆ ನೋಡ್ತೇನೆ. ಎಮ್ಮೆ ನೋಡಿ ಚಿಕನ್ ಮಾಡೋದು ಸುಡುತ್ತಾ? ಮಕ್ಕಳ ಉಪ್ಪು ಹುಳಿ ಎಲ್ಲ ಓಕೆನಾ? ಓಕೆ ಗೈಸ್, ನಾವಿವಾಗ ಊಟ ಮಾಡ್ತಾ ಇದ್ದೀವಿ. ಸೊಪ್ಪು ಸಾಂಬಾರು ಮತ್ತು ರೈಸ್, ಸೈಡ್ಗೆ ಚಿಪ್ಸ್. ವಿತ್ ದಾಲು ಸೊಪ್ಪು ಸಾಂಬಾರು. ಲಾಸ್ಟ್ ಟೈಮ್ ಒಂದು ಸರಿ ಮಾಡಿದ್ವಿ, ಅದಕ್ಕಿಂತ ಆ್ಯಕ್ಚುಲಿ ಇವತ್ತೇ ಚೆನ್ನಾಗಿದೆ. ಇವತ್ತು ಚೆನ್ನಾಗಿ ಬಂದಿದೆ ಅಲ್ವಾ ಸಾಂಬಾರು? ಹೌದು, ಒಳ್ಳೆ ಸ್ಮೆಲ್ಲು, ಒಳ್ಳೆ ಟೇಸ್ಟ್ ಬಂದಿದೆ. ಹೌದು,
ಓಕೆ ಪಾಲಕ್ ಸೊಪ್ಪು ನಮ್ಮ ಆಫೀಸಿಂದನೇ ತಂದಿದ್ದು. ಹೌದು, ಅದು ಸುಮ್ಮನೆ ಹಾಕಿದ್ದಾರೆ ಹಂಗೆ ಕೊತ್ತಂಬರಿ ಪಾಲಕ್ ಆ ಥರ ಅಲ್ಲಿಂದನೇ ಎತ್ಕೊಂಡ್ಬಂದಿದ್ದು. ನೀವು ಅಲ್ಲಿ ಹೋಟೆಲಲ್ಲಿ ಮಾಡ್ಕೊಳಕ್ಕೆ ಇವ್ರು ಹಾಕಿದ್ದಾರೆ, ಮತ್ತು ಅವ್ರ ಆಫೀಸಲ್ಲಿ ಸೊಪ್ಪು ಬೆಳೆಯಲ್ಲ. ಬೆಳೆಯಲ್ಲ. ಇವರಲ್ಲಿ ಫ್ರೆಂಡ್ಸ್ ಎಲ್ಲ ಸ್ಟೇ ಆಗಿದಾರಲ್ಲ, ಅವರಿಗೆ ಅದ್ರ ಅಡುಗೆ ಮಾಡ್ಕೊಳಕ್ಕೆ ಬೇಕಾಗುತ್ತೆ ಅಂತ ಇವ್ರು ಹಂಗೆ ಹಾಕಿದ್ದಾರೆ ಅಷ್ಟೇ. ಲ್ಯಾಂಡ್ ಇದೆ ಇಲ್ಲಿ, ಕೊತ್ತಂಬರಿ ತಿನ್ನೋದು ಸ್ವಲ್ಪ ಕಡಿಮೆ, ಅದು ನಮ್ಗೆ ಮಾರ್ಕೆಟಲ್ಲಿ ಅಷ್ಟು ಕಂಡಿಲ್ಲ. ಸೊ ಅದಕ್ಕೆ ಹೆಂಗು ಲ್ಯಾಂಡ್ ಇದೆ ಅಂತ ಹಾಕಿದೆ, ಅದನ್ನ ನಾವು ಯೂಸ್ ಮಾಡ್ಕೊತಿದ್ವಿ. ಕರಿಬೇವು, ಪುದೀನ, ಪಾಲಕ್ಕು, ಕೊತ್ತಂಬರಿ, ಅಲ್ಲೊಂದಿಲ್ಲೊಂದು ಹೀರೆಕಾಯಿ, ಬನಾನಾ ಇದೆ. ಇದೆಯಾ? ಅದು ಯಾರು ಎತ್ಕೊಂಡೋಗ್ತಾ ನಮಗಂತೂ ಸಿಕ್ಕಿಲ್ಲ. ಬನಾನಾ, ಪಪ್ಪಾಯ, ನನಗೊಂದು 3-4 ಸೋರೆಕಾಯಿ, ಕುಂಬಳಕಾಯಿ ಇದೆ. ನನಗೊಂದು 4-4 ಸರಿ ತರಿಸಿದ್ದೀನಿ ಪಲಾವ್ ಆ ಥರ ಏನಾದ್ರು ರೈಸ್ ಮಾಡಬೇಕಾದ್ರೆ. ಕೊತ್ತಂಬರಿ ಮತ್ತು ಈ ಪಾಲಕ್ನ 2 ಸರಿ ತರಿಸಿದ್ದೀನಿ, ಚೆನ್ನಾಗಿರುತ್ತೆ. ಕರ ಅಂತ ಒಂದು ಮೂವಿ ನೋಡ್ಕೊಂಡು ಊಟ ಮಾಡ್ತಿದ್ದೀವಿ. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಮೂವಿ ಇಂಟ್ರೆಸ್ಟಿಂಗ್ ಇದೆ. ತಮಿಳ್ ಮೂವಿ ಕನ್ನಡ ವರ್ಷನ್ ನೆಟ್ಫ್ಲಿಕ್ಸಲ್ಲಿ ನೋಡ್ತಿದ್ವಿ. ಇಲ್ಲಿವರೆಗೂ ಹೀರೋನ್ ಮೇಲೆ ತುಂಬ ಸಿಟ್ಟು ಬಂದಿದೆ. ಅರ್ಧ ನೋಡ್ಬಿಟ್ಟು ಹೇಳ್ತಿದ್ದಾರೆ, ಇನ್ನು ಫುಲ್ ನೋಡಿಲ್ಲ. ಹರ್ಟ್ ಮಾಡಿದಾನಂತೂ ಬೇಜಾರಾಗಿದೆ. ಮುಂದೆ ಏನಾಗುತ್ತೆ ನೋಡುವ. ಇಷ್ಟ ಆಗಿತ್ತು ಇವತ್ತಿನ ದಿನ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಟೇಕ್ ಕೇರ್, ಗುಡ್ ನೈಟ್.